ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನಂತೂ ತುಂಬಾ ಅಳ್ತೀನಿ. ಬಹುಶಃ 2-3 ದಿವಸ ಆಫೀಸ್ಗೆ ಬರಲ್ಲ ಅನ್ಸುತ್ತೆ. ಬಂದ್ರು ನಿಮ್ಮ ಡೆಸ್ಕು ನಿಮ್ಮ ಚೇರ್ನ ನೋಡ್ತಾ ಅಳ್ತಾನೆ ಇರ್ತೀನಿ ಅನ್ಸುತ್ತೆ. ಥ್ಯಾಂಕ್ಸ್ ಮಾರ್ಗೆ ಮೇಡಮ್. ನನಗೆ ಸ್ವಂತ ತಂಗಿ ಇದ್ದಿದ್ರು ಇಷ್ಟು ಪ್ರೀತಿ ಸಿಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಬಾಸ್ಕಿ ನೀನು? ನಾನು ಮಾರ್ಗೆ ಮೇಡಮ್ ಜೊತೆ ಕೂತ್ಕೊಂಡು ಅಳ್ತಾ ಇರ್ತೀನಿ. ಏನಂತಪ್ನೆ? ಅಯ್ಯೋ ಶಿವು, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿಯಲ್ಲ. ನಾನು ಬಕೆಟ್ ಹಿಡಿದು ಸತ್ತೆ, ಪ್ರಮೋಷನ್ನೇ ಸಿಗ್ಲಿಲ್ಲ. ನೀನು ಪ್ರಮೋಷನ್ ರೇಸಲ್ಲಿ ನನಗಿಂತ ಮುಂಚೆ ಇದ್ದೆ. ಆದ್ರೆ ಈಗ ನೀನು ಹೋಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ನನಗೆ ತ್ಯಾಗ ಮಾಡಿಬಿಟ್ಟಿಯಲ್ಲ. ಈ ಖುಷಿಗೆ ನಾನು ಅಳಲ್ಲ, ನಗ್ತಾ ಇರ್ತೀನಿ. ಜೋರಾಗಿ ನಗ್ತೀನಿ. ಥ್ಯಾಂಕ್ಸ್ ಬಾಸ್ಕಿ, ತುಂಬ ಜೆನ್ಯೂನ್ ಆಗಿ ಹೇಳಿದೆ. ನಾಗರಾಜ್ ಸರ್, ನನ್ನ ಜೀವನದಲ್ಲಿ ಇದುವರೆಗೂ ಸಾಕಷ್ಟು ಹತ್ತಿರದವರ ಸಾವನ್ನ ನೋಡಿದ್ದೀನಿ, ಅರಗಿಸ್ಕೊಂಡಿದ್ದೀನಿ. ಆದರೆ ನಿನ್ನಂಥವ್ರ ಸಾವಾದರೆ ಅದು ಬರೀ ನಿನ್ನ ಸಂಸಾರಕ್ಕಾಗೋ ನಷ್ಟ ಅಲ್ಲಪ್ಪ, ಇಡೀ ಸಮಾಜಕ್ಕೆ ಆಗೋ ನಷ್ಟ. ತುಂಬಾ ನೋವಾಗತ್ತೆ. ಅದನ್ನ ನೆನೆಸ್ಕೊಂಡ್ರೆ ಅದು ಸಾಯೋವರೆಗೂ ನನ್ನನ್ನು ಕಾಡ್ತಾ ಇರತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ ಶಿವು. ಇನ್ನೊಂದ್ಸರಿ ದಯವಿಟ್ಟು ನನ್ನ ಈ ಮಾತು ಕೇಳಬೇಡ ಶಿವು, ಕೇಳಬೇಡ. ಥ್ಯಾಂಕ್ಸ್ ನಾಗರಾಜ್ ಸರ್, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ. ಬಾಬು, ನೀನೇನು ಹೇಳಲಿಲ್ಲ? ಶಿವಪ್ನೆ, ನನ್ನನ್ನು ಏನಂತ ಅನ್ಕೊಂಡಿದ್ಯಾ ಪೌ? ನೀನು ಓದೆ ಅಂತ ಫೋನ್ಗಳು ಬರ್ತಾವಲ್ಲ, ನೆಕ್ಸ್ಟ್ ಮಿನಿಟ್ಗಳಲ್ಲೇ ಅವ್ರಿವ್ರುಗಳನ್ನ ಸೇರಿಸ್ಬಿಟ್ಟು ದೊಡ್ಡದಾಗಿ ಫೋಟೋಗಳನ್ನ ಪ್ರಿಂಟ್ಗಳು ಹಾಕ್ಸ್ಬಿಟ್ಟು ಮೇಲ್ಗಡೆ ಮತ್ತೆ ಹುಟ್ಟಿ ಬಾ ಗೆಳೆಯ, ಕೆಳಗಡೆ ಭಾವಪೂರ್ಣ ಶ್ರದ್ಧಾಂಜಲಿಗಳು ಅಂತ ಪ್ರಿಂಟ್ಗಳು ಹಾಕ್ಬಿಟ್ರಪ್ಪ. ಪ್ರಿಂಟ್ಗಳು ಅಷ್ಟೇ ಅಲ್ಲ ಪೌ, ಆ ಪ್ರಿಂಟ್ಗಳಲ್ವ ರೋಡ್ಗಳಲ್ಲಿ ಬ್ಯಾನರ್ಗಳು ಹಾಕ್ಬಿಡ್ತೀನಪ್ಪ. ನಿನ್ನ ಕಾರ್ಯಗಳು ಮುಗಿಯೋವರೆಗೂ ನಿನ್ನ ಫ್ಯಾಮಿಲಿಗಳ ಜೊತೆಗಿದ್ದು ನಿನ್ನ ನೋಡಕ್ಕೆ ಬರೋ ಫ್ಯಾಮಿಲಿಗಳಿಗೆಲ್ಲ ನಾನೇ ಊಟಗಳು ಹಾಕ್ತೀನಪ್ಪ. ಫ್ರೆಂಡ್ಗಳು ನೀನು ಹಂಗೆ ಕಲ್ಸ್ಕೊಳಕ್ ಆಗುದಿಲ್ಲ. ಕೊನೆ ಟೈಮ್ಗಳಲ್ಲಿ ಪಟಾಕಿಗಳು ಹಚ್ಚಿ ಟಮ್ಟೆವ್ರನ್ನ ಕಲ್ಸ್ಬಿಟ್ಟು ಕುಣಿತಗಳು ಸ್ಟೆಪ್ಗಳು ಡ್ಯಾನ್ಸ್ ಮಾಡ್ಕೊಂಡು ಕಲ್ಸ್ಕೊಡ್ತೀನಪ್ಪ. ನನಕ ಅಳುಗಳೆಲ್ಲ ಬರೋದಿಲ್ಲ ಅಪ್ನೆ. ಫ್ರೆಂಡ್ಗಳು ಮನ್ಸುಗಳು ಇರ್ತಾನಪ್ಪ. ಫ್ರೆಂಡ್ಗಳಿಗೂ ಸಾವಿಲ್ಲ, ಫ್ರೆಂಡ್ಶಿಪ್ಗಳಿಗೂ ಸಾವಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಸಾಕ್ ನಿಲ್ಸಿ ಶಿವ ಸರ್, ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡಂಗಿಲ್ಲ. ನಮ್ಗೆ ಇದೆಲ್ಲ ಯಾವ್ದು ಇಷ್ಟ ಆಗಲ್ಲ. ಸಾರಿ ಮಾರ್ಗೆ ಮೇಡಮ್, ಎಲ್ರಿಗೂ ಸಾರಿ. ಏನೋ ಕೆಟ್ಟ ಕುತೂಹಲ ಕೇಳ್ಬಿಟ್ಟೆ. ಸಾರಿ, ಎಲ್ರಿಗೂ ಸಾರಿ. ಕೂತ್ಕೊಳ್ಳಿ. ಆಫೀಸಲ್ಲಿ ರಾಜಕೀಯ ಇರುತ್ತೆ, ಮೇಲೂ ಕೀಳು ಇರುತ್ತೆ ಅಂತೆಲ್ಲ ಮಾತಾಡ್ತಾರೆ. ಆದರೆ ಈ ಸಾವು ಅನ್ನೋದು ಎಲ್ಲರ ಬಾಯಲ್ಲೂ ಒಳ್ಳೆ ಮಾತು ಬರ್ಸುತ್ತಲ್ವಾ? ಯಾವ ಮನುಷ್ಯನು ಬದುಕಿರುವಾಗ ಒಳ್ಳೆಯವನು ಅನ್ಸ್ಕೊಳಕ್ಕಾಗಲ್ಲ. ಹಾಗೊಂದೊಳ್ಳೆ ಅನಿಸ್ಕೋಬೇಕು ಅಂದರೆ ಅವ್ನು ಸಾಯಲೇಬೇಕು. ಹಾಗೆಲ್ಲರೂ ಅವನನ್ನ ಒಳ್ಳೆಯವನು ಅಂತ ಎಂಥ ಕಾಲ ಭಗವಂತ. ಇವರೆಲ್ಲರನ್ನೂ ಕೇಳಾಯ್ತು, ಇನ್ನೇನಿದ್ರು ಮನೆಯವ್ರನ್ನ ಕೇಳ್ತೀನಿ. ಅಕಸ್ಮಾತ್ ಕೇಳಿದಾಗ ಮಾರ್ಗಿ ಮೇಡಮ್ ಹೇಳಿದಾಗೆ ಅವರು ನೋಡ್ಕೊಂಡ್ರೆ, ಅಲ್ಲ ಗಿರಿ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತಾಳೆ. ಸೊ ಗಿರಿಗೆ ಮೊದಲು ಇನ್ಫಾರ್ಮ್ ಮಾಡೋಣ. ಆದರೆ ಯಾವಾಗ ಸಾಕ್ತೀನಿ ಅಂತ ಹೇಳಿದ್ರೆ ನನಗಿಂತ ಜಾಸ್ತಿ ಹೆದರ್ಕೋತಾಳೆ. ಏನ್ ಮಾಡಲಿ? ಸುಮ್ಮನೆ ಒಂದು ಲೆಟರ್ ಕಳಿಸ್ತೀನಿ, ಆಗ ಅವಳಿಗೆ ವಿಷಯ ಗೊತ್ತಾಗುತ್ತೆ. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ನಮ್ಮ ಮನೆಗೆ ಕೊರಿಯರ್ ಬಂದಿದೆ, ಅದು ನನ್ನ ಹೆಸರಿಗೆ.
ಯಾರು ಕಳ್ಸಿರ್ಬೋದು? ಶಿವಪ್ರಸಾದ್ ಇನ್ನು 3 ದಿನಗಳಲ್ಲಿ ಸಾಯುತ್ತಾನೇನಾ? ಯಾರು ಕಳಿಸಿದ್ರಪ್ಪ ಇದನ್ನ? ಕುರಿಯರ್ ಹತ್ರ ಕೇಳೋಣ ಅಂದ್ರೆ ಅವನು ಹೋಗ್ಬಿಟ್ಟೆ. ದೇವ್ರೆ, ನಾನು ಏನಪ್ಪ ಮಾಡ್ಲಿ ಈಗ? ಇಂಥ ಕೆಟ್ಟ ಸುದ್ದಿನ ಓದೋ ಅಂತ ದೌರ್ಭಾಗ್ಯ ನನಗೆ ಯಾಕಪ್ಪ ಕೊಟ್ಟೆ? ಇದನ್ನೇನು ನಂಬಬೇಕೋ ನಂಬಾರ್ದೋ? ಚಚ್ಚೆ, ಇದನ್ನೆಲ್ಲ ಯಾರು ನಂಬ್ತಾರೆ? ಯಾರೋ ನಮ್ಮನ್ನು ಕಾಡ್ಸೋದಕ್ಕೆ ಅಂತ ಈ ಥರ ಪ್ಲಾನ್ ಮಾಡಿರ್ಬೇಕು. ನಮ್ಮನ್ನು ಕಾಡ್ಸೋದಕ್ಕೆ 100 ವಿಷಯ ಸಿಗುತ್ತಪ್ಪ. 1000 ವಿಷಯ ಇಟ್ಕೊಂಡು ಕಾಡ್ಸೋ ಅಂತ ಕೆಟ್ಟ ಮನ್ಸಿರೋರು ನಮಗಂತೂ ಯಾರೂ ಗೊತ್ತಿಲ್ಲ. ಮತ್ತೆ ಈ ಲೆಟರ್ ಯಾರು ಕಳಿಸಿದ್ರಪ್ಪ ದೇವ್ರೆ? ಈಗಲೇ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಇಲ್ಲ ಬೇಡ, ನಾನೇ ಗಾಬರಿ ಆಗ್ತೀನಿ ಅಂದರೆ ನನಗಿಂತ 100 ಪಟ್ಟು ಜಾಸ್ತಿ ಅವ್ರು ಗಾಬರಿ ಆಗ್ತಾರೆ. ಅದೇ ಗಾಬರಿಯಲ್ಲಿ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಚಿಚೆ, ಅವ್ರಿಗೆ ಏನು ಹೇಳಲ್ಲ. ಕಾಶಿ ಅವ್ರಿಗೆ ಹೇಳ ಬೇಡ, ಅವ್ರಿಗೆ ಹೇಳಿದ್ರೆ ಊರಿಗೆಲ್ಲ ಗೊತ್ತಾಗತ್ತೆ. ಇವ್ರೆ ಏನಪ್ಪ ಮಾಡ್ಲಿ ಇವಾಗ? ಅಯ್ಯೋ, ಇದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊತಾರೆ ಬಿಡು ಅನ್ನೋಂಥ ಚಿಕ್ಕ ವಿಷಯ ಇದಲ್ಲ. ನಂಬಲೇಬೇಕು ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ. ದೇವ್ರೆ ದೇವ್ರೆ, ಯಾಕಿಂತ ಪರಿಸ್ಥಿತಿ ತಂದೆ ನನಗೆ? ಅಕಸ್ಮಾತ್ ಈ ವಿಷಯ ಏನಾದರೂ ನಿಜ ಆಗ್ಬಿಟ್ರೆ? ಚಚೆ, ಹಾಗೆಲ್ಲ ಏನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನನ್ನ ಗಂಡ ಆರೋಗ್ಯವಾಗಿದ್ದಾರೆ, ಇರ್ತಾರೆ, ಅಷ್ಟು ಒಳ್ಳೆಯವರು. ಅವ್ರಿಗೆ ಏನಾಗುತ್ತೆ? ಎಂತೆಂಥ ಕಷ್ಟನೋ ದಾಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವರು. ಇವ್ರಿಗೇನಾಗತ್ತೆ? ಅಕಸ್ಮಾತ್ ಸಾಲ ಕೊಟ್ಟಿರೋರು ಯಾರಾದರೂ ಇವ್ರನ್ನ ಕೊಲೆ, ಏನು ಯೋಚನೆ ಮಾಡ್ತಿದ್ದೀನಿ ನಾನು? ಹಾಗೆಲ್ಲ ಏನೂ ಆಗಲ್ಲ. ಗಾಡಿಲಿ ಹೋಗ್ಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿ, ಅಯ್ಯೋ ಏನು ಯೋಚನೆ ಮಾಡ್ತಾ ಇದ್ದೀನಿ ನಾನು? ಏನಾಗಿದೆ ನನಗೆ? ಹಾಗೆಲ್ಲ ಏನೂ ಆಗಲ್ಲ. ಗಿರ್ಜಾವ್ರೆ, ಗಿರ್ಜಾವ್ರೆ. ಸಂಧ್ಯಾ ಅವರೇ, ಏನಿದು ಅರಿಶಿನ ಕುಂಕುಮ ಎಲ್ಲ ತಂದಿದ್ದೀರಾ? ಏನು ವಿಷಯ? ಗಿರ್ಜಾವ್ರೆ, ನನಗೆ ಜಾತಕದಲ್ಲಿ ಮಾಂಗಲ್ಯ ದೋಷ ಇದೆಯಂತೆ ರೀ. ಅದಕ್ಕೆ ವಟ ಸಾವಿತ್ರಿ ವ್ರತ ಮಾಡಬೇಕು ಅಂತ ಜೋಯಿಷ್ ಹೇಳಿದ್ರು. ಈ ವ್ರತ ಮಾಡಿದ್ರೆ ಗಂಡನಿಗೆ ಆಯುಸ್ಸು ಹೆಚ್ಚಾಗುತ್ತಂತೆ ರೀ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದೀನಿ. 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಮೊದಲು ನಿಮಗೆ ಕೊಡಬೇಕು ಅಂತ ತಗೊಂಬಂದಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.